ಒಂದು ಬೆಸ್ಟ್ ಸಿನಿಮಾ ಅಂತ ಅನ್ಬೋದು. ಇದಂತೂ ಯೂತ್ ಅಂತೂ ವೆರಿ ನೈಸ್ ಅಂತ ಮೂವಿಗಳು ಎಲ್ಲ ಜನರೇಷನ್ ಅವರು ಮನೆಯವ್ರು ಕುಂತು ನೋಡುವಂತ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಇದು ಮಿಸ್ ಮಾಡ್ಕೊಳ್ಳೇಬೇಡಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ನಾನೇ ಗ್ಯಾರಂಟಿ. ಹಾಯ್ ಗುರು, ಎಲ್ಲರೂ ಹೇಗಿದ್ರೆ ಎಲ್ಲರೂ ಕೂಡ ಸಖತ್ತಾಗಿದ್ದೀರಿ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತೊಂದು ಯೂತ್ ಅಂತ ಒಂದು ತಮಿಳ್ ಮೂವಿ ಕನ್ನಡದಲ್ಲಿ ಕೂಡ ಡಬ್ಬಿಂಗ್ ಆಗಿದೆ. ಮೂವಿ ನಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅದನ್ನು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತದೆ. ಫಸ್ಟ್ ಟೈಮ್ ಇದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದ್ರೆ ಡೈಲಿ ಒಂದು ಹೊಸತನದ ಮೂವೀಸ್ಗಳು ನಿಮಗೋಸ್ಕರ, ಒಂದು ಒಳ್ಳೆಯ ಮೂವೀಸ್ಗಳನ್ನ ಕಮ್ ಬ್ಯಾಕ್ ಮಾಡೋಕೆ ನಿಮ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಯಾವ ಥರ ಮೂವಿ ಎಕ್ಸ್ಪೀರಿಯನ್ಸ್ ಕೊಡಬಹುದು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳೋ ಕರ್ತವ್ಯ ನನ್ನದು. ಅದಕ್ಕೆ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದ್ರೆ ಡೈಲಿ ಒಂದು ಹೊಸತನದ ಮೂವೀಸ್ಗಳು ನಿಮಗೋಸ್ಕರ ತೊಗೊಂಬರೋಕೆ ಟ್ರೈ ಮಾಡ್ತಾ ಇರ್ತೀನಿ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಮಾತ್ರ ಸೂಪರ್ ಹಿಟ್ ಆದ ಮೂವಿ ಅಂತ ಅನ್ಬೋದು. ಈ ಮೂವಿನ ನೋಡಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಒಂದು ಎಮೋಷನ್, ಒಂದು ಜಾಲಿ, ಒಂದು ಎಂಜಾಯ್ಮೆಂಟ್, ಒಂದು ಒಳ್ಳೆ ಫೀಲಿಂಗ್ ಗುಡ್ ಆದ ಮೂವಿ ನೀವು ಹುಡುಕ್ತಾ ಇದ್ರೆ ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ. ಇತ್ತೀಚೆಗೆ ಒಂದು ಕನ್ನಡ ಸಿನಿಮಾಗಳಲ್ಲಿ ಬಂದಿರೋ ಡಬ್ಬಿಂಗ್ ಆಗಿರೋ ಒಂದು ಬೆಸ್ಟ್ ಸಿನಿಮಾ ಅಂತ ಅನ್ಬೋದು. ಇದಂತೂ ಯೂತ್ ಅಂತೂ ವೆರಿ ನೈಸ್ ಅಂತ ಮೂವಿಗಳು ಎಲ್ಲ ಜನರೇಷನ್ ಅವರು ಮನೆಯವ್ರು ಕುಂತು ನೋಡುವಂತ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಇದು ಮಿಸ್ ಮಾಡ್ಕೊಳ್ಳೇಬೇಡಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಮೂವಿ ನಾನೇ ಗ್ಯಾರಂಟಿ. ಮೂವಿ ಮಾತ್ರ ಸಖತ್ತಾಗಿತ್ತು ಗುರು. ಮೂವಿ ಫಸ್ಟ್ ಹಾಫ್ ಮಾತ್ರ ಕತೆ ಇಂಟ್ರೆಸ್ಟಿಂಗ್ ಆಗಿ ಹೋಗಿತ್ತೆ. ಸೆಕೆಂಡ್ ಹಾಫ್ ಮಾತ್ರ ವೆರಿ ನೈಸ್ ಅಂತ ಅನ್ಬೋದು. ಅಲ್ಲೇ ಕಣ್ಣಲ್ಲಿ ಸ್ವಲ್ಪ ನೀರು ಬರುತ್ತೆ ಸೆಕೆಂಡ್ ಹಾಫ್. ಕತೆ ಬಗ್ಗೆ ಹೇಳ್ಬೇಕಂದ್ರೆ ಕತೆ ಯಾವ ತರ ಇದೆ ಅಂತಂದ್ರೆ, SSLC ಮುಗಿಸಿರೋ ವಿದ್ಯಾರ್ಥಿ ಈಗ PUC ಮಾಡ್ಬೇಕಂತ ನಿಲ್ತಾನೆ. ಅವನ ಲೈಫಲ್ಲಿ ಏನೆಲ್ಲ ಆಗುತ್ತೆ, ಮತ್ತೆ ಅವನ ಪ್ರೀತಿ, ಲವ್, ಫೀಲಿಂಗ್ಸು, ಮತ್ತೆ ಫ್ಯಾಮಿಲಿ ಡ್ರಾಮಾ ಇವೆಲ್ಲ ಕೂಡಿಸಿ ಮಾಡಿರೋ ಮೂವಿನೇ ಯೂತ್. ಇದೊಂದು ಆ ಹೀರೋನೇ ಡೈರೆಕ್ಟ್ ಮಾಡಿ, ಆ ಹೀರೋನೇ ನಟನೆ ಮಾಡಿ ಒಂದು ಸೂಪರ್ ಆದ ಹಿಟ್ ಆದ ಮೂವಿ ಅಂತ ಅನ್ಬೋದು. 8 ಕೋಟಿಯಲ್ಲಿ ಖರ್ಚಾಗಿದೆ ಅಂತೆ ಮೂವಿ. ಆದರೆ ಬರೋಬ್ಬರಿ 60 ಕೋಟಿನೇ 80 ಕೋಟಿ ಮಾಡಿದೆ ಅಂತ ನಮಗೆ ರಿಪೋರ್ಟ್ ಪ್ರಕಾರ ಹೇಳಿದ್ದಾರೆ. ಆದರೆ ಮೂವಿ ನಮಗೆ ನೋಡಿದ ಮೇಲೆ ಆ ಥರನೇ ಅನಿಸುತ್ತೆ ಗುರು. ಕ್ಯಾಮ್ರಾ ವರ್ಕಿಂಗ್ ಅಂತೂ ಬೇರೆ ಲೆವೆಲ್ ಅನ್ಕೊಂಬಿಡಿ. ಒಂದು ಹೊಸ ಥರದ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಇದಂತೂ ಬೆಸ್ಟ್ ಅಂತ ಅನ್ಬೋದು. ಇದರ ಕ್ಯಾಮ್ರಾ ವರ್ಕಿಂಗ್ ಇರ್ಬೋದು, ಮತ್ತು ಇದರ BGM ಸಾಂಗ್ಸ್ ಅಂತೂ ನನಗೆ ತುಂಬಾನೇ ಇಷ್ಟ ಆದವು ಗುರು. ತಮಿಳಿನಲ್ಲಿ ಕೇಳೋಕೆ ಚಂದ ಇದ್ದು, ಆದರೆ ಕನ್ನಡದಲ್ಲಿ ಕೇಳೋಕೆ ಒಂದು ಬೆಟರ್ ಆಗಿದ್ವು ಗುರು. ಆದ್ರೆ BGM ಬಗ್ಗೆ ಹೇಳ್ಬೇಕಾದ್ರೆ BGM ಬೇರೆ ಲೆವೆಲ್, ಬೇರೆ ಲೋಕಕ್ಕೆ ಹೋಗ್ಬಿಡ್ತು. ಆದರೆ ಇದು ಡ್ರ್ಯಾಗನ್ ಮತ್ತು ಡೂಡು ನಾವೆಲ್ಲ ಇಂಥ ಮೂವೀಸ್ಗಳು ನೋಡ್ಕೊಂಡ್ ಬಂದಿದ್ದೇವಲ್ವಾ, ಆ ಜಾನರೇ ಬೇರೆ, ಈ ಜಾನರೇ ಬೇರೆ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗಿದೆ ಅಂತ ಅನ್ಬೋದು. ನಮ್ಗೆ ಆ ಥರ ಫೀಲಿಂಗ್ ಕೊಡಲ್ಲ. ಯಾಕಂದ್ರೆ ಈ ಲೈಫಲ್ಲಿ ನಮ್ಮ ಆ ಮೂವಿ ಒಂದಲ್ವಾ ಆ ಥರ ಅನ್ಸಲ್ಲ. ಯಾಕಂದ್ರೆ ಇದೊಂದು ಬೇರೆ, ಅದು ಬೇರೆ, ಆ ಥರ ಕಾನ್ಸೆಪ್ಟ್ ಅಲ್ಲಿ ಇದೆ ಗುರು. ಈಗ ಸ್ಟೂಡೆಂಟ್ ವಿದ್ಯಾರ್ಥಿಯ ಕಾಲೇಜ್ ಡೇಸ್ ಗಳನ್ನ ತೋರಿಸ್ತಾರೆ. ಆದ್ರೆ ಆ ಮೂವಿ ಬೇರೆ, ಈ ಮೂವಿ ಬೇರೆ. ಆದ್ರೆ ಕತೆ ಬೇರೆ ಇರ್ತವೆ. ಅವರ ಸಿಚುವೇಶನ್ಗಳು ಒಂದೇ ತರ ಯಾವತ್ತೂ ಇರಲ್ಲ. ಮೂವಿ ಬೇರೆ ಬೇರೆ ಅನ್ಬೋದು. ಆ ತರ ಜಾನರ್ ಅಲ್ಲಿ ಮೂವಿ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಡೋಕೆ ಒಂದು ಒಳ್ಳೆಯ ಹೆಲ್ಪ್ ಮಾಡಿದೆ ಅಂತ ಅನ್ಬೋದು. ಆ ತರ ಮೂವೀಸ್ಗಳು ಬರಬೇಕು ಅಂತ ನಾವು ಹೇಗೆ ಅನ್ಕೋತಿದ್ದೇವೆ ನೋಡಿ, ಅದೇ ತರ ಮೂವಿಗಳು ಇದು ಬಂದಿದೆ ಯೂತ್ ಅಂತ. ಈ ಯೂತ್ ಮೂವಿ ಅಂತೂ ಕಮ್ ಬ್ಯಾಕ್ ಅಂತ ಅನ್ಬೋದು. ಅವನೇ ಕತೆ ಬರೋದು, ಅವನೇ ಡೈರೆಕ್ಟ್ ಮಾಡಿರೋ ಮೂವಿ ಹೆಸರು ಯೂತ್ ಅಂತ. ಆ ಪಿಕ್ಚರ್ ಹೀರೋ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವನೇ ಮೂವಿ ಡೈರೆಕ್ಟರು, ರೈಟರು, ಎಲ್ಲ ಕತೆ ಅವನೇ ಗುರು. ಮೂವಿ ನೀವು ನೋಡಿ ಎಂಜಾಯ್ ಮಾಡಿ. ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಮೂವಿ ಅವೈಲೇಬಲ್ ಇದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ನೀವು ಮೂವಿ ಹುಡುಕ್ತಾ ಇದ್ರಿ ಅಂತಂದ್ರೆ ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ. ಒಂದು ಒಳ್ಳೆ ಎಮೋಷನ್ ಜೊತೆಗೆ ಮೂವಿ ಎಂಡ್ ಆಗುತ್ತೆ. ಮೂವಿ ಮಾತ್ರ ಸಖತ್ತಾಗಿತ್ತು. ಕಮ್ ಬ್ಯಾಕ್ ಅಂತೂ ಹೌದಾ ಬೇರೆ ಲೆವೆಲ್ ಅಂತ ಅನ್ಬೋದು. ಫ್ಯಾಮಿಲಿ ಸೆಂಟಿಮೆಂಟು, ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ, ಮತ್ತು ಇದರ ಲವರ್ಸು, ಅದು ಇದು ಎಲ್ಲ ಸಖತ್ತಾಗಿತ್ತು ಗುರು. ನಮ್ಗಂತೂ ಸ್ವಲ್ಪನೂ ಒಂದೀಟು ಬೋರ್ ಹೊಡಿಸ್ತಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಮೂವಿ. ಇಷ್ಟು ಹೇಳೋಕೆ ಈ ಕತೆ ನಾವು ಮುಗಿಸ್ತಾ ಇದ್ದೀನಿ. ನಿಮಗೆ ಮೂವಿ ನೋಡಿದ್ರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅದರ ಬಗ್ಗೆ ನಮಗೆ ತಿಳಿಸಿ. ಮೂವಿ ಮಾತ್ರ ಸಖತ್ತಾಗಿತ್ತು. ಹೋಗಿ ನೋಡಿ. ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಸಿಗೋಣ ಗುರು ಒಂದು ಒಳ್ಳೆಯ ಮೂವಿ ಜೊತೆಗೆ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂತಂದರೆ ಒಂದು ಡೈಲಿ ಒಂದು ಹೊಸತನದ ಮೂವೀಸ್ಗಳು ನಿಮಗೋಸ್ಕರ ತೊಗೊಂಬರೋಕ್ಕೆ ಒಂದು ಸಣ್ಣ ಪ್ರಯತ್ನಗಳನ್ನು ನಾವು ಡೈಲಿ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಂದು ಒಳ್ಳೆಯ ಮೂವಿ ಜೊತೆಗೆ ಮತ್ತೆ ಬರ್ತಾನೆ ಇರ್ತೀನಿ. ಯೂತ್ ಮೂವಿ ಮಿಸ್ ಮಾಡ್ಕೊಳ್ದೆ ನೋಡಿ ನಮ್ಮ ಕನ್ನಡ ಭಾಷೆಯಲ್ಲಿ. ಬಾಯ್. ನೆಟ್ಫ್ಲಿಕ್ಸಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಇದೆ.